ಶಾಸ್ತ್ರ ಎಕ್ಸಾಮ್ ನಡೀತು, ತುಂಬಾ ಚೆನ್ನಾಗಿದೆ. ಕ್ವಶನ್ ಸ್ವಲ್ಪ ಈ ಕಡೆ ಈಸಿನೂ ಇದ್ದಿದ್ದಿಲ್ಲ, ಈ ಕಡೆ ಟಫ್ನೂ ಇದ್ದಿದ್ದಿಲ್ಲ, ಒಂದು ಲೆಕ್ಕಕ್ಕಿತ್ತು. ತಾವೆಲ್ಲ ಚೆನ್ನಾಗಿ ಬರೆದಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ಈ ಕೀ ಆನ್ಸರ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಎಷ್ಟು ಈಸಿ ಕೀ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನಾವು ಕ್ವಶನ್ ಎಲ್ಲ ರಿಪೀಟ್ ಆಗಿದ್ದನ್ನ ನೋಡಿದ್ವಿ ನಿನ್ನೆ. ಇವೆಲ್ಲ ಕ್ವಶನ್ಸ್ ಎಲ್ಲ ರಿಪೀಟ್ ಆಗಿದೆ, ನೀವು ಒಂದ್ಸಲ ಅಬ್ಸರ್ವ್ ಮಾಡ್ಬೋದು. ನಿನ್ನೆ ನಾನು ಏನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ ಅವೆಲ್ಲ ಕ್ವಶನ್ ರಿಪೀಟ್ ಆಗಿದೆ. ಈ ಕ್ವಶನ್ ನೋಡಿ, ಅದೇ ರೀತಿ ಇಲ್ಲಿ ನೋಡಿ, ಇದಕ್ಕೆ 1, 2, 3 ನೋಡಿ. ಇವು ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ. 1, 2, 3 ನೋಡಿ, ಭಾರತದ ಆಡಳಿತ ಸೇವೆ, ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ, ಇದಲ್ಲ. ಹೀಗಾಗಿ ಆನ್ಸರ್ ಸಿ ಆಗುತ್ತೆ ಇದಕ್ಕೆ. ಅದೇ ರೀತಿ ಮುಂದೆ ನೋಡೋದಾದ್ರೆ ಇಲ್ಲಿ ಜಾತಿ ಆಧಾರಿತ ಅಸಮಾನತೆ ಅಂತ, ಇಲ್ಲಿ ನೋಡಿ ಜಾತಿ ಆಧಾರಿತ ಅಸಮಾನತೆ ಅಂದ ತಕ್ಷಣ ಏನು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರು ಇದನ್ನು ಓದಿಲ್ಲ ಅಂತಂದ್ರೂ ಕ್ಲಿಕ್ ಮಾಡ್ತಾರೆ. ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆ, ಇವು ಮೂರು ಯಾವುದಕ್ಕೂ ಬರಲ್ಲ. ನೆಕ್ಸ್ಟ್ ಇಲ್ಲಿ ಆಸಿಯಾನ್ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ 1967. ನೆಕ್ಸ್ಟ್ ಇಲ್ಲಿ ಇವ್ರ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಇವರು ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ವಿದೇಶಾಂಗ ನೀತಿ ಶಿಲ್ಪಿ ಅಂತ ಗೊತ್ತಾಗುತ್ತೆ. ಹೀಗಾಗಿ ಇದಕ್ಕೆ ನಾವು ಆನ್ಸರ್ ಬಿ ಹಾಕಿದ್ದೀವಿ. ನೆಕ್ಸ್ಟ್ ನೋಡೋಣ. ಇಲ್ಲೆಲ್ಲ ಕೊಟ್ಟಿರತಕ್ಕಂಥ ಪ್ರಶ್ನೆಗಳೇ ಬಂದಿದೆ ನೋಡಿ. ಎಷ್ಟು ಕ್ವಶನ್ ರಿಪೀಟ್ ಆಗಿದೆ. DMK ಎನ್ನುವುದು ಒಂದು ಪ್ರಾದೇಶಿಕ ಪಕ್ಷವಾಗಿದೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಅಮರ್ತ್ಯ ಸೇನ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವಾತಂತ್ರ್ಯವಾಗಿದೆ ಅಂತ ಹೇಳಿದ್ದಾರೆ. 360ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂತ ಒಂದು ಅಧಿಕಾರ ನೀಡತಕ್ಕಂಥದ್ದು. ಬೌದ್ಧಿಕ ಪಲಾಯನ ಇದು ಉದಾರೀಕರಣದ ರಾಜಕೀಯ ಪರಿಣಾಮವಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಆಲ್ರೆಡಿ ಇವೆಲ್ಲ ಡಿಸ್ಕಷನ್ ಮಾಡಿದ್ದೆ. ಜಿಲ್ಲಾಧಿಕಾರಿ ಅಂತಂದ್ರೆ ಜಿಲ್ಲಾಡಳಿತದ ಮುಖ್ಯಸ್ಥ. ಮೂಕ ನಾಯಕ ಅಂದ ತಕ್ಷಣ ಡಾಕ್ಟರ್ BR ಅಂಬೇಡ್ಕರ್ ಬರುತ್ತೆ. ವೆಸ್ಟ್ ಪಾರಿಯ ಒಪ್ಪಂದ ಅಂದ ತಕ್ಷಣ ನಮ್ಗೆ ಒಂದು ನೆನಪು ಬರಬೇಕು, ರಾಷ್ಟ್ರ ನಿರ್ಮಾಣ. ಅಣ್ಣಾ ಹಜಾರೆ ಭ್ರಷ್ಟಾಚಾರ ವಿರುದ್ಧ ಭಾರತ. ಅಫ್ಘಾನಿಸ್ತಾನಲ್ಲಿ ಒಂದು ಸಂಘಟನೆ ಇದೆ, ಅದು ತಾಲಿಬಾನ್. ಅದೇ ರೀತಿ ಒಂದ್ ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗೋದಾದ್ರೆ AITUC ಅನ್ನು ವಿಸ್ತರಿಸಿ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಬರೆದ್ಬಿಟ್ರೆ ಮುಗಿತು. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಸಮ್ಮಿಶ್ರ ಸರ್ಕಾರದ ಅರ್ಥವೇನು ನೋಡಿ. ಸಮ್ಮಿಶ್ರ ಸರ್ಕಾರದ ಅರ್ಥ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಬಹುಮತ ಪಡೆಯದಿದ್ದಾಗ ಎರಡು ಪಕ್ಷಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡೋದಕ್ಕೆ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಅಸ್ಮಿತ ರಾಜಕಾರಣದ ಪ್ರಮುಖ ಆಧಾರಗಳಲ್ಲಿ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ದುರಾಡಳಿತಕ್ಕೆ ಒಳಗಾದ ಪ್ರದೇಶದ ಜನರ ಆರ್ಥಿಕ ದುರಸ್ತಿ ಅಂತ ಬರೆದಿದ್ದೇವೆ. ಸಿರಿಯಾದ ಯಾವ್ದಾದ್ರು ಜನಾಂಗವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅರಬ್ಸ್, ಕುರ್ದ್ಸ್, ಅರ್ಮೇನಿಯನ್ಸ್, ಅಸ್ಸೀರಿಯನ್ಸ್ ಅಂತ ಇದೆ. ಅಲಿಪ್ತ ನೀತಿ ಅಂದ್ರೆ ಏನು? ಯಾವುದೇ ಬಣಗಳ ಜೊತೆ ಸೇರದೆ ಸ್ವತಂತ್ರವಾಗಿ ನಿಲ್ಲುವುದು, ಯಾವುದು ಬಣಗಳ ಜೊತೆ ಸೇರದೆ ಇರತಕ್ಕಂಥದ್ದು. ಅದೇ ರೀತಿ 2 ಅಂಕದ ಪ್ರಶ್ನೆ, ಇವೆಲ್ಲ ಪ್ರಶ್ನೆಯನ್ನ ಕೊಟ್ಟುಬಿಟ್ಟಿದ್ದೆ ನಾನು. ನನ್ನ ವಿಡಿಯೋ ಯಾರು ನೋಡಿದ್ರೆ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ. 1937 ದೆಹಲಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆಯ ಯಾವುದಾದ್ರೂ 2 ಕಡ್ಡಾಯ ಘೋಷಣೆಗಳನ್ನ ಬರೆಯಿರಿ ಅಂತ ಇದೆ. ಶೈಕ್ಷಣಿಕ ವಿವರವನ್ನ ಕೊಡುವುದು, ಅದೇ ರೀತಿ ಆಸ್ತಿಯ ವಿವರಗಳನ್ನ ಕೊಡುವುದು. ಇನ್ನ ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನ ತಿಳಿಸಿ ಅನ್ನುವಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟುಬಿಟ್ಟಿದ್ದೆ ನಾನು. ಇವೆಲ್ಲ ಪ್ರಶ್ನೆ ರಿಪೀಟ್ ಆಗಿದೆ. ನಾನು ಕೊಟ್ಟಿದ್ದೆ ರಾಜ್ಯ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆಯನ್ನು ನಡೆಸುವುದು, ಅದೇ ರೀತಿ ತಮ್ಮ ಕರ್ತವ್ಯಗಳ ಬಗ್ಗೆ ವಾರ್ಷಿಕ ವರದಿಯನ್ನ ರಾಜ್ಯಪಾಲರಿಗೆ ಸಲ್ಲಿಸುವುದು. ಇವೆರಡು ವರದಿ ಆಯ್ತು. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಗಳ 3 ಪಟ್ಟಿಗಳವು. ಇಲ್ಲಿ ಕ್ವಶನ್ ನಲ್ಲಿ ಉತ್ತರ ಕೊಟ್ಟು ಬಿಟ್ಟಿದೆ ನೋಡಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಈ 3 ಬರೆದ್ರೆ 2 ಅಂಕ ನಿಮ್ಗೆ ಸಿಕ್ತು. ಅದೇ ರೀತಿ ಇಲ್ಲಿ ಬ್ರಿಕ್ಸ್ ನ ಯಾವ್ದಾದ್ರು 2 ಸದಸ್ಯ ರಾಷ್ಟ್ರಗಳನ್ನ ಬರೆಯಿರಿ ಅಂತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ದ್ವಿರಾಷ್ಟ್ರಾಧಿಪತ್ಯ ಅಂತಂದ್ರೆ ಏನಂತ ಕೇಳಿದ್ದಾರೆ. ಇಲ್ಲಿ ಜಗತ್ತಿನಲ್ಲಿ 2 ರಾಷ್ಟ್ರಗಳ ಅಧಿಪತ್ಯವನ್ನ ನಾವು ದ್ವಿರಾಷ್ಟ್ರಾಧಿಪತ್ಯ ಅಂತ ಕರಿತೀವಿ. ಇಷ್ಟನ್ನ ನಾವು ಗೊತ್ತು. ಇಲ್ಲಿ ಬ್ರೆಜಿಲ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಚೀನಾ, ಸೌತ್ ಆಫ್ರಿಕಾ ಯಾವ್ದಾದ್ರು ಬರೆದಿದ್ರೆ ಓಕೆ. ತದನಂತರದಲ್ಲಿ ಮಿಲಿಟರಿ ಬಣಗಳಿಗೆ ಯಾವ್ದಾದ್ರು 2 ಉದಾಹರಣೆ ಕೊಡಿ. ಸಿಯಾಟೋ, ನ್ಯಾಟೋ ಮತ್ತು ಬಾಗ್ದಾದಿನ್ ಶೇಖ್ ಒಪ್ಪಂದ, ಇವೆಲ್ಲ ಬರಿಬಹುದು. ತಾಷ್ಕೆಂಟ್ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಪಾಕಿಸ್ತಾನದ ಅಯೂಬ್ ಖಾನ್ ರವರು ಸಹಿಯನ್ನ ಹಾಕ್ತಾರೆ. ಇದಿಷ್ಟು ಗೊತ್ತಾಯ್ತು. ಇಲ್ಲಿ ನೋಡಿ, ಭಾರತದ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳನ್ನು ಚರ್ಚಿಸಿ ಪ್ರಶ್ನೆ ಕೊಟ್ಟಿದೆ. ಭಾಷಾವಾರು ರಾಜ್ಯಗಳ ಪುನರ್ರಚನೆಯನ್ನ ವಿಶ್ಲೇಷಿಸಿ ಮುಖ್ಯ ಕಾರ್ಯದರ್ಶಿ ಅವರು ಇದನ್ನೆಲ್ಲ ಸ್ವಲ್ಪ ಈ ಒಂದು ಚಾಪ್ಟರ್ ಇಂದ ಸ್ವಲ್ಪ ಕ್ವಶನ್ ಅನ್ನ ಡಿಫಿಕಲ್ಟ್ ಬರೆದ್ರೆ ಆಲ್ರೆಡಿ ನೋಡಿದೀವಿ. ಹಿಂದುಳಿದ ವರ್ಗಗಳ ಚಳುವಳಿ, ಈ ಕ್ವಶನ್ ಅನ್ನ ನಾವು ಊಹೆ ಮಾಡಿರ್ಲಿಲ್ಲ ಈ ರೀತಿ ಕೊಟ್ಟಿರ್ತಾರೆ ಅಂತ. ಬಟ್ ಏನ್ ಮಾಡಕ್ಕಾಗಲ್ಲ, ಕೊಟ್ಟಿದ್ರೆ ಓಕೆ, ಮುಗಿದೋಗಿದೆ ಎಕ್ಸಾಮ್. ಭಯೋತ್ಪಾದನೆ ಕಾರಣಗಳನ್ನ ಕೊಟ್ಟಿದ್ರು. ಅದೇ ರೀತಿ ಭ್ರಷ್ಟಾಚಾರದ ವಿರುದ್ಧ ಯುವಜನತೆ ಪಾತ್ರ, ಫಿಕ್ಸ್ ಪ್ರಶ್ನೆ. ಅದೇ ರೀತಿ ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳಿಗೆ
ಸಮಸ್ಯೆಗಳಿಗೆ ಕಾರಣಗಳನ್ನ ಬರೆಯಿರಿ. ಇಲ್ಲಿ ನೋಡಿ, ನಾನು ನಿನ್ನೆನೆ ಹೇಳ್ಬಿಟ್ಟಿದೆ, ಭಾರತದಲ್ಲಿ ಪಕ್ಷ ಪದ್ಧತಿ, ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನ ನಾನು ಕೊಟ್ಟಿದ್ದಿಲ್ಲ, ಇದು ಪ್ರಶ್ನೆ ಕೊಟ್ಟಿದ್ದಿಲ್ಲ, ಹೀಗಾಗಿ ಇದು ಬಂದಿಲ್ಲ, ನಾನು ಕೊಟ್ಟಿಲ್ಲ ಬಿಡಿ. ಅದನ್ನು ಕೇಳಿದ್ದಾರೆ, ಅನಿರೀಕ್ಷಿತವಾಗಿ ಕೇಳಿದ್ದಾರೆ, ಏನ್ ಮಾಡೋಕ್ಕಾಗಲ್ಲ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ ಅನ್ನ ನೋಡಿದ್ವಿ. ನೀವೆಲ್ಲ ಚೆನ್ನಾಗಿ ಎಕ್ಸಾಮ್ ಬರ್ದಿರ ಅಂತ ಭಾವಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಹಿಸ್ಟ್ರಿ ಯಾರೇನು ಓದಿಲ್ಲ, ಚಾನಲ್ ಅಲ್ಲಿ ಎಲ್ಲ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹಿಸ್ಟ್ರಿ ಪ್ರಿಪರೇಷನ್ ಅನ್ನ ಮಾಡಿ. ಥ್ಯಾಂಕ್ ಯು.